ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಂದಿನ ವ್ಲಾಗ್ ಇನ್ನೂ ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ನೋಡ್ಕೊಂಡು ಬನ್ನಿ. ಸೊ ಈ ವ್ಲಾಗ್ ಕಂಟಿನ್ಯೂಯೇಷನ್ ಪಾರ್ಟ್ ಆಗಿರುತ್ತೆ. ನಾವು ಉಡುಪಿಯಲ್ಲಿ ಮಲ್ಪೆ ಬೀಚಲ್ಲಿ ಚೆನ್ನಾಗಿ ಎಂಜಾಯ್ ಮಾಡಿ ರೂಮಿಗೆ ಬಂದು ರೂಮಲ್ಲಿ ಸ್ವಲ್ಪ ಫ್ರೆಶನ್ ಅಪ್ ಆಗಿ ಸ್ವಲ್ಪ ಹೊತ್ತು ಮಲ್ಕೊಂಡು ಆದಮೇಲೆ ಇವಾಗ ಒಂದು 10:30 ಅನಿಸುತ್ತೆ, 9:30ನೋ 10:30ನೋ ಮರ್ತೋಗ್ಬಿಟ್ಟಿದ್ದೀನಿ. ಹೊರಡ್ತಾ ಇದ್ದೀವಿ ನಾವು. ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ಆದರೆ ಇಲ್ಲಿಂದ ಹೋಗಬೇಕಾದ್ರೆ ನಾವು ಅಂದ್ಕೊಂಡಿರಲಿಲ್ಲ ಈ ಥರ ಆಗುತ್ತೆ ಅಂಥ ದೊಡ್ಡದು ಒಂದು ಡಿಸಾಸ್ಟರ್ ಆಗೋಯಿತು. ನಾವೇನು ಅಂದ್ಕೊಂಡಿದ್ವೋ ಅದು ಯಾವುದೋ ಹಂಗಾಗಲಿಲ್ಲ. ಎಲ್ಲ ಉಲ್ಟಾ ಆಗೋಯಿತು, ತಲೆ ಕೆಳಗಾಗೋಯಿತು. ಆ ಥರ ಏನಾಯಿತು ಅಂತ ಹೇಳಿ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ನಾವು ಧರ್ಮಸ್ಥಳದಲ್ಲಿ ಹೋಗಿ ಹಾಲ್ಟ್ ಆಗಬೇಕಾಗಿತ್ತು, ಅಲ್ಲಿ ರೂಮ್ ಬುಕ್ ಮಾಡ್ಕೊಂಡು ಇರಬೇಕಾಗಿತ್ತು. ಬಟ್ ನಾವಿವಾಗಿರೋದು ಕಾರ್ಕಳದಲ್ಲಿ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಏನಕ್ಕೆ ನಾವು ಉಡುಪಿಯಿಂದ ಕಾರ್ಕಳಕ್ಕೆ ಬಂದು ಸ್ಟೇ ಆದ್ವಿ, ಏನಾಯಿತು ಅಂತೆಲ್ಲ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಲಾಸ್ಟಲ್ಲಿ. ಸೊ ಇವಾಗ ನಾವು ಕಾರ್ಕಳದಲ್ಲಿದ್ದೀವಿ. ಕಾರ್ಕಳದಲ್ಲಿ ಈ ರೂಮ್ ಸಿಗೋಕ್ಕೆ ತುಂಬ ಕಷ್ಟಪಟ್ಟಿದ್ದೀವಿ, ಯಾಕಂದರೆ ಎಲ್ಲ ಕಡೆ ಬುಕ್ಕಿಂಗ್ ಆಗಿಬಿಟ್ಟಿದೆ. ಆ್ಯಂಡ್ ಇದು ಕೂಡ ಬೆಳಗ್ಗೆ ಬುಕ್ ಆಗಿಬಿಟ್ಟಿದೆ ಮಧ್ಯಾಹ್ನಕ್ಕೆ. ಸೊ ನಮಗೆ ಬರೀ ಇದು 12 ಅವರ್ಸು ಇಲ್ಲ 12 ಅವರ್ಸ್ ಅಷ್ಟೇ ಇದಕ್ಕೆ ನನಗೆ ಆ್ಯಕ್ಸೆಸ್ ಇರೋದು. ಅಷ್ಟಕ್ಕೆ ನಾವು 24 ಅವರ್ಸ್ದು ಪೇಮೆಂಟ್ ಮಾಡಿ ಈ ರೂಮಲ್ಲಿ ಸ್ಟೇ ಆಗಿದ್ದೀವಿ. ಅಂಥದ್ದೇನಾಯಿತು, ನಾವು ಯಾಕೆ ಕಾರ್ಕಳದಲ್ಲಿ ಬಂದು ಈ ಥರ ಫಜೀತಿ ಪಡ್ತಾಯಿದ್ದೀವಿ ಅಂತ ಹೇಳಿ ಮುಂದೆ ನೀಟಾಗಿ ಹೇಳಿ ತಿಳಿಸ್ತೀನಿ. ಸೊ ಇದನ್ನು ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಬಂದ್ವಿ 1 o'clock ಆಗಿತ್ತು. ಕಾರ್ಕಳದಲ್ಲಿ ಸ್ಟೇ ಆಗೋ ಪರಿಸ್ಥಿತಿ ಬಂತು. ಇಲ್ಲಿ ಬಂದು ನನ್ನ ಹಸ್ಬೆಂಡ್ ಎಲ್ಲ ಲಗೇಜ್ ತರಕ್ಕೆ ಹೋಗಿದ್ರು, ಬೆಳಿಗ್ಗೆ ರೆಡಿ ಆಗಬೇಕು. ಅದಕ್ಕೆ ನೈಟು ಬಂದಿದ್ದು ತುಂಬ ಲೇಟಾಗಿತ್ತು. ಊಟ ಎಲ್ಲ ಆಗೋಗಿತ್ತು, ನಮ್ಮದು ಊಟ ಎಲ್ಲ ಮಾಡ್ಕೊಂಡಿದ್ವಿ. ಜಸ್ಟ್ ಬಂದು ಮಲ್ಕೊಳ್ಳೋಕ್ಕೆ ಅಂತ ಹೇಳಿ ಈ ರೂಮ್ನ ಬುಕ್ ಮಾಡ್ಕೊಂಡ್ವಿ. ಬಂದು ನನ್ನ ಮಗ ಸ್ವಲ್ಪ ಕಾರ್ಟೂನ್ ನೋಡ್ತಿದ್ದ ಅವ್ರ ಡ್ಯಾಡಿ ಬರೋವರೆಗೂ. ಸೊ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಸೆಕೆ, ಇರೋಕ್ಕಾಗಲ್ಲ. ಕಾರ್ಕಳದಲ್ಲಿ ಸಮ್ಮರ್ ಬಂದರೆ ತುಂಬ ನೀರಿನ ಅಭಾವ. ಸಮ್ಮರ್ ಅಂತ ಅಲ್ಲ, ಬೇಸಿಕಲಿ ಇಲ್ಲಿ ತುಂಬ ನೀರಿನ ಅಭಾವ ಅಂತ. ಹೋಟೆಲ್ಸು ಅಥವಾ ಮನೆ ಎಲ್ಲ ಕಡೆನೂ ಅಷ್ಟೇ, ಅಲ್ಲಿ ತುಂಬಾ ನೀರಿನ ಪ್ರಾಬ್ಲಮ್ಮು. ಅದರಲ್ಲೂ ಜನ ಸಿಕ್ಕಾಪಟ್ಟೆ ಪರದಾಡ್ತಾರೆ. ನಾವು ಇಲ್ಲಿ ಬಂದು ತಗ್ಲಾಕೊಳ್ಳೋಂಗಾಯಿತು. ಏನಕ್ಕೆ ನಾವಿಲ್ಲಿ ಬಂದು ಸಿಕ್ಕಾಕೊಂಡ್ವಿ, ನಮಗೇನಾಯಿತು ಮಧ್ಯರಾತ್ರಿ ಅಂತ ಹೇಳಿ ನಾನು ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ನಿಮಗೊಂದು ಸರ್ಪ್ರೈಸ್ ತೋರಿಸ್ತೀನಿ ಬನ್ನಿ. ಟಡಾ, ದಿಸ್ ಇಸ್ ದ ಸರ್ಪ್ರೈಸ್. ನಮ್ಮ ಕಾರು ಮಧ್ಯರಾತ್ರಿ ಕೈ ಕೊಡ್ತು. ಯಾಕೆ, ಏನು, ಹೆಂಗಾಯಿತು ನಮಗೆ ಅಂತೆಲ್ಲ ಲಾಸ್ಟಲ್ಲಿ ಹೇಳ್ತೀನಿ. ಇಲ್ಲಿ ಕಾರ್ ರಿಪೇರಿ ಮಾಡ್ತಿದ್ದಾರಲ್ಲ, ಅವರು ನಮ್ಮ ಪಾಲ್ಗೆ ದೇವರು. ಯಾಕಂದರೆ ಇಂಥ ಮನುಷ್ಯನ ನಾವೆಲ್ಲೂ ನೋಡಿಲ್ಲ. ಕಾಲ್ ಮಾಡಿದ್ವಿ, ಅವರು 200 ರೂಪಾಯಿ ಆಗುತ್ತೆ ನಾನು ಬಂದು ನೋಡೋಕ್ಕೆ ಏನಾಗಿದೆ ಅಂತ ಹೇಳಿ ಅಂತ ಬಂದಿದ್ದವರು. ನಮ್ಮನ್ನು ನೋಡಿ ಆಮೇಲೆ ಅದನ್ನೆಲ್ಲ ನೋಡಿ ಕಾರ್ ಆಗಿದ್ದ ಪರಿಸ್ಥಿತಿ ನೋಡಿ, ನಾನೇ ಕೊಡಲಾ ನಿಮಗೆ ಕಾಸು, ಹುಷಾರಾಗಿರಿ ಅಂತ ಹೇಳಿ ಅವರೇ ರೂಮೆಲ್ಲ, ಅಲ್ಲಿ ಆ್ಯಕ್ಚುಲಿ ರೂಮ್ ಬುಕ್ ಆಗಿತ್ತು, ಅವ್ರು ಓನರ್ ಕೊಡಲ್ಲ ಅಂದರು. ಇವರು ಮಾತಾಡಿದ ತಕ್ಷಣವೇ ಅವರು ನಿಮ್ಮ ಕಡೆಯವರ ಅಂತ ಹೇಳಿ ರೂಮೆಲ್ಲ ಕೊಟ್ಟರು. ಇಲ್ಲ ಅಂದಿದ್ದರೆ ಮಧ್ಯರಾತ್ರಿ ಅಲ್ಲೆಲ್ಲೂ ರೂಮ್ ಸಿಗ್ತಿಲ್ಲ, ಕಾರ್ ಮೂವ್ ಆಗ್ತಾಯಿಲ್ಲ, ನಮ್ಮ ಫಜೀತಿ ಕೇಳೋಕ್ಕಾಗ್ತಿರ್ಲಿಲ್ಲ. ನಾನು, ನನ್ನ ಮಗು, ನಮ್ಮಮ್ಮ, ನನ್ನ ಹಸ್ಬೆಂಡ್ ಎಲ್ಲ ಏನು ಮಾಡಬೇಕಿತ್ತು ಇವರೆಲ್ಲ ಅಂದಿದ್ದರೆ. ಆ್ಯಂಡ್ ಉಡುಪಿ ಶ್ರೀಕೃಷ್ಣ ಸ್ವಾಮಿ ನಮ್ಮನ್ನ ಅಷ್ಟು ಈಸಿಯಾಗಿ ಬಿಟ್ಕೊಂಡು ಕೊಡಲ್ಲ. ಯಾವುದೋ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. 1 ಸೆಕೆಂಡ್ ಕೂಡ ನಮಗೆ ತೊಂದರೆ ಆಗೋಕ್ಕೆ ನನ್ನ ತಂದೆ ಬಿಟ್ಕೊಟ್ಟಿಲ್ಲ. ಬಂತು ಗೋಬಿ, ನನ್ನ ಗಂಡ ತಂದ ಕಲರ್ಫುಲ್ ಗೋಬಿ. ಎಸಿತಾ ಇದೆಯಲ್ಲ ಬಬ್ಲು. ಪಪ್ಪ ಗೋಬಿ ತಂದಿದೆ, ಮಗು ತಿನ್ಲಿ ಅಂತ. ಕುಡೀರಿ ಬಾಸ್. ಗುಡ್ ಮಾರ್ನಿಂಗ್ ನೈಚಿ. ಧರ್ಮಸ್ಥಳ ಫುಲ್ಲು ಜನ ಕಮ್ಮಿ ಇದ್ದಾರೆ. ಆರಾಮಾಗಿ ದರ್ಶನ ಮಾಡಿಕೊಂಡು ಬೇಗ ಹೋಗ್ಬೋದು ಮನೆಗೆ, ಸಾರಿ ಕುಕ್ಕೆಗೆ. ಅಷ್ಟು ಜನ ಇಲ್ಲ ಅಲ್ಲಾಪು, ಖಾಲಿ ಇದೆ, ಎಲ್ಲೂ ಜನ ಇಲ್ಲ. ಇವಾಗ ಬಬ್ಲುಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಮುಡಿ ಕೊಡಬೇಕು.
ನಾವು ಕಾರ್ನ ಇಲ್ಲ ಕೆಳಗೆ ಪಾರ್ಕ್ ಮಾಡಿ ಪಟ್ಟಂತ ನಾವು ಸಂಜೆ ಅಷ್ಟರಲ್ಲಿ ಎನಿ ಕಾಸ್ಟ್ ನಾವು ಕುಕ್ಕೆಯಲ್ಲಿ ಇರಲೇಬೇಕು. ಹಾಗಾಗಿ ಓಡ್ತಾ ಇದ್ದೀವಿ. ಇವಾಗ ಬಬ್ಲುಗೆ ಮುಡಿ ಕೊಡಿಸಿ, ನನ್ನ ಹಸ್ಬೆಂಡ್ಗೂ ಮುಡಿ ಕೊಡಿಸಿ, ನೇತ್ರಾವತಿ ನದಿ ಹತ್ರ ಹೋಗಿ ಸ್ನಾನ ಮಾಡಿಕೊಂಡು ಮುಳುಗೆದ್ದು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡಬೇಕು. ಬಂದರು ಬಾ ನೀನು ಬಾ ಬೋಡುಗುಂಡು ಇಲ್ಲಡ ಇವಾಗ ಚೆನ್ನಾಗಿ ಕಾಣಿಸ್ತಾನಲ್ಲ, ಸಕ್ಕತ್ತಾಗಿ ಕಾಣಿಸ್ತಾರೆ. ಮುಂಚೆ ಚೆನ್ನಾಗಿ ಕಾಣಿಸ್ತಾ ಇದ್ದ. ಕೂದಲಲ್ಲಿ ನನ್ನ ಮಗಂಗೆ ಮುಡಿ ಕೊಟ್ಟು ಈಗ ಸ್ನಾನ ಮಾಡೋಕ್ಕೆ ನದಿ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫಸ್ಟು ಮನೆ ದೇವ್ರಿಗೆ ಮುಡಿ ಕೊಟ್ಟೆ 2 ವರ್ಷ. ಅದಾದಮೇಲೆ ಮಂಜುನಾಥ ಸ್ವಾಮಿಗೆ ಮುಡಿ ಕೊಡ್ತೀನಿ ಧರ್ಮಸ್ಥಳದಲ್ಲಿ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಕರ್ಕೊಂಬಂದು ಮುಡಿ ಕೊಟ್ಟಿತ್ತು. ಇವ್ರು ಊಟಕ್ಕೂ ಮುಂಚೆನೇ ಅಂದ್ಕೊಂಡಿದ್ದೆ ಒಂದ್ಸತಿ ಬಂದು ಮುಡಿ ಕೊಡಬೇಕು ಅಂತ ಬಬ್ಲುಗೆ. ಈಗ ನೆರವೇರ್ತು. ಏಕನ್ಸ್ತಾವ್ ನೋಡಿ ಬೋಡ ಬಬ್ಲು. ಎಲ್ಲಿ ಕೂದ್ಲು ಎಲ್ಲೋಯ್ತು? ಮಾಮಿಗೇನು ಶಾಮಿ ಕೊಟ್ಟ. ಆಯ್ತು ಬಿಡು. ಇಲ್ಲಿ ಯಾರು ಇದ್ರು ಇನ್ನೊಂದು ರುಚಿತ್ತು. ಇನ್ನೊಂದು ರುಚಿತ್ ನೋಡಮ್ಮ, ದೊಡ್ಡವನಾದ್ರೆ ರುಚಿತ್ ಅಂತೆ ನೋಡಮ್ಮ. ಅಯ್ಯೋ ಕತೆ. ಹತ್ರ ಬಂದ್ವಿ ನಾವು. ಹಿಂದಿನ ವ್ಲಾಗ್ಸಲ್ಲಿ ನಾನು ಹೇಳ್ದಂಗೆ ಇಲ್ಲಿ ಎಲ್ಲ ಕಡೆನೂ ರಥೋತ್ಸವ ನಡೀತಿದೆ ಅಂತೆಲ್ಲ ಹೇಳಿದ್ನಲ್ಲ. ಸೊ ಧರ್ಮಸ್ಥಳದಲ್ಲೂ ಕೂಡ ಇವತ್ತು ಕೊನೆ ದಿನ ಎಲ್ಲ ಪೂಜೆ ಎಲ್ಲ ಮುಗ್ದೋಗಿತ್ತು. ಆ್ಯಂಡ್ ಕ್ರೌಡು ತುಂಬ ಕಮ್ಮಿ ಇತ್ತು. ನಮ್ಗೆ ಅಷ್ಟೊಂದು ಏನು ಹಿಂಸೆ ಆಗಲಿಲ್ಲ ದರ್ಶನ ಮಾಡೋಕ್ಕೆ. ಬಟ್ ಸುಮ್ಮನೆ ಆ ಸುತ್ಕೊಂಡು ಹೋಗೋದಿದೆಯಲ್ಲ, ಅದು ವೇಸ್ಟ್ ನನ್ನ ಪ್ರಕಾರ. ಅಷ್ಟು ವಯಸ್ಸಾದವ್ರು ಹೆಂಗೆ ನಡೀತಾರೆ? ಈ VIP ಪಾಸಸ್ಸೋ ಅಥವಾ ದುಡ್ಡು ಕೊಟ್ಟರೆ ಮಾತ್ರ ಬಿಡೋದು, ಇಲ್ಲಾಂದರೆ ವಯಸ್ಸಾದವ್ರು ಅಷ್ಟು ಹೆಂಗೆ ನಡೀತಾರೆ ನಂಗೆ ಅರ್ಥ ಆಗಲಿಲ್ಲ. ಎನಿವೇಸ್ ನಮಗೆ ದರ್ಶನ 5 ನಿಮಿಷದಲ್ಲಿ ಆಯಿತು. ನನ್ನ ಹಸ್ಬೆಂಡಿಂದ ಅವರು ಏನೋ ತೊಗೊಂಬಂದಿದ್ದಲ್ಲ ಲೆಟರು, ಅದನ್ನು ತೋರಿಸಿ ಪಟ್ಟಂತ ದರ್ಶನ ಮಾಡಿಕೊಂಡು ಅಲ್ಲಿಂದ 8:30 ಅಷ್ಟರಲ್ಲಿ ನಾವು ಕುಕ್ಕೆಗೆ ಹೋಗಲೇಬೇಕಿತ್ತು. ಸೊ ಕುಕ್ಕೆಗೆ ಬಂದು ರೀಚ್ ಆದ್ವಿ. ಎಷ್ಟು ಸ್ಪೀಡಾಗಿ ಓಡಿಸ್ಕೊಂಡು ಬಂದರು ಗೊತ್ತಾ ನನ್ನ ಹಸ್ಬೆಂಡ್. ಅಲ್ಲಿ ಹೋಗಿ ನಾವು ತೊಗೊಬಂದಿರೋ ಇದನ್ನು ತೋರಿಸ್ಬಿಟ್ಟು ಬುಕ್ಕಿಂಗ್ ಮಾಡ್ಕೋಬೇಕಿತ್ತು. ಹಾಗಾಗಿ ಬೋಡುಗುಂಡಾಸ್ ಓಪನ್ ಮಾಡ್ತೀಯಾ? ಬೋರ್ಡ್ ನನ್ನ ಮಕ್ಕಳ ಬೋರ್ಡು ಇಲ್ಲಿ ಇರಬೇಕು ಮೋಸ್ಟ್ಲಿ. ನಾವು ಆದಷ್ಟು ಟ್ರೈ ಮಾಡಿದ್ವಿ, ಬಟ್ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ದೇವಸ್ಥಾನದ ಹತ್ರ ಅದು ಆಫೀಸು. ಸೊ ಹಾಗಾಗಿ ಸರಿ ಬೆಳಿಗ್ಗೆ ಓಪನ್ ಇರುತ್ತೆ, ಬೇಗ ಬನ್ನಿ ಬೆಳಗ್ಗೆ ಅಂದರು. ಇನ್ನೇನು ಅಂದ್ಬಿಟ್ಟು ಬಂದ್ವಿ. ಸಿಕ್ಕಾಬಟ್ಟೆ ರೂಮ್ಸ್ ಎಲ್ಲ ಹುಡುಕಿದ್ವಿ, ಅಲ್ಲೆಲ್ಲೂ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಇದು ಚೆನ್ನಾಗಿತ್ತು, SLR ರೆಸಿಡೆನ್ಸಿ ಅಂತ. ಇಲ್ಲಿ ಬಂದು ಸ್ಟೇ ಆದ್ವಿ. ನಿಮಗೂ ಗೊತ್ತು ರೂಮ್ ಹೈಜೀನ್ ಆಗಿರಬೇಕು. ಆ್ಯಂಡ್ ನಾವಿಲ್ಲಿ 2 ದಿನ ಸ್ಟೇ ಆಗ್ತೀವಿ. ಪೂಜೆ ನಮ್ಮದು 2 ದಿನ ನಡೆಯುತ್ತೆ, ಅದಕ್ಕೆ 2 ದಿನವೂ ನಾವು ಇಲ್ಲೇ ಇರಬೇಕು. ಹಾಗಾಗಿ 2 ದಿನದ್ದು ಪೇಮೆಂಟ್ ಮಾಡಿಬಿಟ್ಟು ಈ ರೂಮ್ನ ಬುಕ್ ಮಾಡ್ಕೊಂಬಿಟ್ವಿ. ಇದರಲ್ಲೇ ಇರೋಣ ಅಂತ. ರೂಮ್ ಎಲ್ಲ ಚೆನ್ನಾಗಿದೆ. ರೂಮ್ ಟೂರ್ ಮಾಡ್ತಾಯಿದ್ದೀನಿ ನಾನು ಇವಾಗ. ಎಸ್, ಫುಲ್ ಟಯರ್ಡ್ ಫೇಸ್ ಆದರೂ ಒಂಥರ ಖುಷಿ. ಬೇಗ ನಾವು ಅಂದ್ಕೊಂಡಿದ್ದೆಲ್ಲ ಆಯಿತು, ಬೇಗ ಬಂದು ರೀಚ್ ಆದ್ವಿ ಅನ್ನೋ ಒಂದು ಖುಷಿ ಕೂಡ ಇದೆ. ಕಾಫಿ ತಗೊಬಂದ್ರ ಕುಡ್ಕೊಂಡು ಮಲ್ಕೊಳ್ಳೋಣ. ಕಾಫಿ ನಾವು ಆ್ಯಕ್ಚುಲಿ ನಿನ್ನೆ ಬೆಳಗ್ಗೆ ಉಡುಪಿ ಶ್ರೀಕೃಷ್ಣನ ದರ್ಶನ ಮಾಡಿ ಸಂಜೆ ಬೀಚಲ್ಲಿ ಎಂಜಾಯ್ ಮಾಡಿ ಊಟ ಮಾಡಿಕೊಂಡು ಬಂದು ರೂಮಲ್ಲಿ ಸ್ಟೇ ಆಗಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಚೆನ್ನಾಗಿ ರೆಡಿಯಾಗಿ ಹೊರಟ್ವಿ. ಎಲ್ಲಿಗೆ? ಧರ್ಮಸ್ಥಳಕ್ಕೆ ಹೋಗೋಣ. ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ಟೇ ಆಗಿ ಬೆಳಿಗ್ಗೆ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೌತಡ್ಕಾಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರಬೇಕು ಕುಕ್ಕೆಗೆ ಅಂತ ಪ್ಲ್ಯಾನ್ ಆಗಿತ್ತು. ಇಷ್ಟು ಪ್ಲ್ಯಾನ್ ಆಯಿತಾ. ನಾವೇನು ಮಾಡಿದ್ವಿ, ಸರಿ ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡೋಣ ಅಂತ ಹೇಳಿ ರೆಸ್ಟ್ ಮಾಡಿ ಆಮೇಲೆ 9 ಗಂಟೆಗೆ ಹೊರಟ್ವಿ. ಚೆಕ್ಔಟ್ ಆಗಿ ಕರೆಕ್ಟಾಗಿ 9 ಗಂಟೆಗೇನೋ ಬಿಟ್ವಿ. ಎಲ್ಲಿಂದ? ಉಡುಪಿಯಿಂದ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಉಡುಪಿಯಿಂದ 9 ಗಂಟೆಗೆ ಚೆಕ್ಔಟ್ ಆದ್ಮೇಲೆ ಉಡುಪಿಯಿಂದ ಹಿಂದೆ ಯಾರೋ ಅದು
ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಅದೇ ಉಡುಪಿಯಿಂದ ಮುಂದೆ ಕೇಳು. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು 10 ಸತಿ ಹೇಳ್ಬಿಟ್ಟೆ ಆಗ್ಲೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಮುಚ್ಚು ಬಾಯಿ. ಚೆಕ್ಔಟ್ ಆದ್ಮೇಲೆ ಅಲ್ಲಿಂದ ಹೊರಟಾದ್ಮೇಲೆ ಸ್ವಲ್ಪ ಕಿಲೋಮೀಟ್ರ್ ಹತ್ತತ್ರ ಒಂದು 70 ಕಿಲೋಮೀಟ್ರ್ ಬಂದಮೇಲೆ ಕಾರಲ್ಲಿ ಏನೋ ಸೌಂಡ್ ಆಯಿತು. ಏನೋ ಇದು ಕಾಡು ಬೇರೆ ಏನೋ ಚಕ್ರ ವೀಲ್ ಹತ್ರ ಏನೋ ಸೌಂಡ್ ಆಯ್ತಲ್ಲ ಅಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಅದು ಬೇರೆ ಏನಂದರೆ ನಿಲ್ಸೋಣ ಅಂತಂದರೆ ಅಲ್ಲಿ ಸುಮಾರು ಜನ ಕಳ್ಸಿರೋ ಬರ್ತಾನೆ, ಎಲ್ಲೂ ಸ್ಟಾಪ್ ಮಾಡೋಕ್ಕೆ ಹೋಗ್ಬಿಟ್ರಿ, ಕಾರ್ಕಳ ದಾಟಕಂಟ ಅಂತ. ಎಂತಕ್ಕಂದರೆ ಅಲ್ಲಿ ರಾಬ್ರಿ ಜಾಸ್ತಿ ಆಯ್ತಿತ್ತಂತೆ ಆ ಹೋಟ್ಲಲ್ಲಿ ನಾವು ಸ್ಟೇ ಆಗಿದ್ದವ್ರು ಹೇಳಿದ್ದು. ಆಮೇಲೆ ಸರಿ ಅಂತ ಅಂದ್ಬಿಟ್ಟು ಅಲ್ಲಿಂದ ಹೊಟ್ವಿ. ಕಾಡಲ್ಲಿ ಸೌಂಡ್ ಸ್ಟಾರ್ಟ್ ಆಯಿತು. ಕಾರ್ ನಿಲ್ಸೋದ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಬಂದ್ವಿ. ಏನಂತಿದ್ದೆ ನೋಡು ಅಂತ ನಾನು ಹೇಳ್ದೆ, ಆಯ್ತಾ. ಇವ್ರು ನೋಡಲಿಲ್ಲ. ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳ್ಬಿಟ್ಟು ಒಂದೇ 1 ಕಿಲೋಮೀಟ್ರು ಇಲ್ಲ ಮುಂದೆ ಬಂದ್ವಿ. ಪಟ್ ಅಂತ ಡಮ ಅಂತ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಿಲ್ಸು ಅಂದೆ. ನಿಲ್ಸಿ ಬ್ಯಾನೆಟ್ ಓಪನ್ ಮಾಡಿದ್ರೆ ಫುಲ್ ಹೊಗೆ ಬರ್ತೈತೆ ಬ್ಯಾನೆಟಿಂದ. ಇಂಜಿನ್ ಕೂಲೆಂಟ್ ಎಲ್ಲ ಒಡೆದೋಗಿ ಫುಲ್ಲು ಇಂಜಿನ್ ಮೇಲೆಲ್ಲ ಫುಲ್ ಕೂಲೆಂಟ್ ಎಲ್ಲ ಎಗ್ರಿ, ಆಮೇಲೆ ಇಂಜಿನ್ ಬೆಲ್ಟ್ ಕಟ್ಟಾಗ್ಬಿಟ್ಟೈತೆ ಕಾಡೊಳಗಡೆ. ಅದು ಮುಂಚೆನೇ ಕಟ್ಟಾಗಿತ್ತು, ಹಂಗೆ ಬಂದಿದ್ದೀವಿ. ಅದು ಏನಾಗೈತೆ, ಕೂಲೆಂಟ್ ಸಪ್ಲೈ ಆಗದೇನೆ ಫುಲ್ಲು ಬ್ಲಾಸ್ಟ್ ಆಗಿಬಿಟ್ಟಿತ್ತು. ಫಸ್ಟು ನಿಂತೋಯ್ತು. ನಾನೇನಂದೆ, ಯಾರನ್ನಾದ್ರೂ ಕೇಳಪ್ಪು ಹೆಲ್ಪ್ಗೆ ಅಂದೆ. ಅಲ್ಲೊಂದು ಬಾರ್ ಇತ್ತು. ಬಾರ್ ಪಕ್ಕದಲ್ಲಿ ಬೀಡಾ ಶಾಪರ್ ಒಬ್ಬರಿದ್ರು. ಅವ್ರೇನು ಮಾಡಿದ್ರು, ಪಟ್ಟಂತ ಮಣಿ ಹೋಗಿ ಕೇಳಿದ ತಕ್ಷಣನೇ ಕಾರ್ ಕೆಳಗೆ ಒಬ್ಬ ಯಪ್ಪ ಫೇಮಸ್ ಅಂತೆ, ಗ್ಯಾರೇಜ್ ಅವರು. ಆ ಯಪ್ಪನ ನೆನ್ಸ್ಕೋಬೇಕು, ಕಿರಣ್ ಕುಮಾರ್ ಅಂತ. ಕಾರ್ಕಳದಲ್ಲಿ ಕಾರ್ ರಿಪೇರಿಗೆ ನಂಬರ್ 1 ಅವರು. ಅವ್ರದ್ದು ನಂಬರ್ ಕೊಟ್ಟರು. ಫೋನ್ ಮಾಡಿ ಜಸ್ಟ್ ಒಂದು 5-10 ಮಿನಿಟ್ಸು ಆಗಲಿಲ್ಲ. ಫೋನ್ ಮಾಡಿದಾಗ ಅರೌಂಡ್ 12 ಗಂಟೆ 1 ಗಂಟೆ ಆಗಿರ್ಬೇಕೇನು. ಆ ಟೈಮಲ್ಲಿ ಪಾಪ ಬಂದು ಚೆಕ್ ಮಾಡಿ ಹೆಲ್ಪ್ ಮಾಡಿ ಏನಾಗಿದೆ ಅಂತ ನೋಡಿ, ಇದು ನಾಳೆ ಮಧ್ಯಾಹ್ನನೇ ಮುಗಿಯೋದು ಕೆಲಸ. ನೀವು ಹೋಗಿ ಫಸ್ಟು ರೂಮ್ ಮಾಡಿಕೊಂಡು ರೆಸ್ಟ್ ಮಾಡಿ. ಮಗು ಇದೆ ಅಂತ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನು. ಆಮೇಲೆ ಅದೇ ಹೋಟೆಲಲ್ಲೇ ಸ್ಟೇ ಮಾಡಿದ್ವಿ. ಸ್ಟೇ ಆದಮೇಲೆ ನನ್ನ ಹಸ್ಬೆಂಡು ಕಾರ್ ಸೈಡ್ಗೆ ಹಾಕ್ಬಿಟ್ಟು ಬಂದು ಮಲ್ಕೊಂಡ್ರು. ತಿರ್ಗಾ ಬೆಳಗ್ಗೆ ಎದ್ದೋದ್ರು. ಅವರು ಬಂದರು ಪಾಪ. ನಾವು ನಾಷ್ಟ ಎಲ್ಲ ಮಾಡಿಕೊಂಡು ಗ್ಯಾರೇಜ್ ಹತ್ರ ಹೋದ್ವಿ. ಅಷ್ಟರಲ್ಲಿ ಅವರು ಮಂಗಳೂರಿಗೆ ಫೋನ್ ಮಾಡಿ ಅಲ್ಲಿಂದ ಐಟಮ್ಸ್ ಕಾರ್ಕಳದಲ್ಲಿ ಏನಾಯ್ತು ಗೊತ್ತಾ, ಅದು ಶೋರೂಮ್ ಇದ್ರಲ್ಲಿ ಐಟಮ್ ಶೋರೂಮಲ್ಲಿ ಸಿಗ್ಲಿಲ್ಲ. ನಾಳೆ ಸಿಗುತ್ತೆ ಅಂದ್ರು. ಸಿಕ್ಕಿ ಅವ್ರೇನಂದ್ರು, ಇವತ್ತು ವೆಯ್ಟ್ ಮಾಡಿದ್ರೆ ನಾಳೆ ತರ್ಸ್ಕೊಂಡು ಕೊಡ್ತೀನಿ ಅಂದರು. ನಾವು ಇವತ್ತು ಸಂಜೆ ಅಷ್ಟೊತ್ತಲ್ಲಿ ಕುಕ್ಕೆಗೆ ಬರಬೇಕಾಗಿತ್ತು. ಎನಿ ಕಾಸ್ಟ್ ನಾವು ಬಸ್ ಹತ್ಕೊಂಡೋದ್ರು ಕುಕ್ಕೆಲಿ ಇರಲೇಬೇಕು. ಈ ಟ್ರಿಪ್ ಉದ್ದೇಶನೇ ಕುಕ್ಕೆ. ನಾವು ಇಲ್ಲೇ ಇಲ್ಲ ಅಂದರೆ ಮುಗೀತು ಕತೆ. ಹೌದು. ಆಮೇಲೆ ಕರೆಕ್ಟಾಗಿ ಆ ಯಪ್ಪ ಫೋನ್ ಮಾಡಿ ಮಂಗಳೂರಿಂದ ಐಟಮ್ ತರಿಸಿ ಅಲ್ಲಿಂದ ಕಾರ್ಕಳಕ್ಕೆ ಬರೋಕ್ಕೆ 1.5 ಅವರ್ ಬೇಕು. ಬೆಳಗ್ಗೆ 10 ಗಂಟೆಗೆ ನಾವು ಹೋಗಿದ್ದು ಕಾರ್ ತೊಗೊಂಡು. 10 ಗಂಟೆಗೆ ಹೋಗಿದ್ದಕ್ಕೆ 1:30-2 ಗಂಟೆ ಆಯಿತು ಬಂತು ಐಟಮ್. ಅಷ್ಟರಲ್ಲಿ ಅವರೆಲ್ಲ ಬಿಚ್ಚಿ ರೆಡಿ ಮಾಡಿ ಕಾರ್ನೆಲ್ಲ ನೋಡ್ತಾ ಇದ್ರು. ಆಮೇಲೆ ಬಂದಿದ ತಕ್ಷಣನೇ ನಮಗೋಸ್ಕರ ಕೆಲಸ ಮಾಡೋದು ಬೇರೆ ಕಾರ್ನ ಬಿಟ್ಟು ನಮ್ಮ ಕಾರ್ನೇ ನೋಡಿಕೊಂಡು ನಮ್ಮನ್ನ ಗ್ಯಾರೇಜ್ ಒಳಗಡೆ ಫ್ಯಾನ್ ಹಾಕ್ಬಿಟ್ಟು ಸೀಟ್ ಮೇಲೆ ಕೂರಿಸಿ ಮಗು ಇದೆ ಅಂತ ತುಂಬ ಕೇರ್ ಮಾಡಿದ್ರು. ಆ್ಯಂಡ್ ಕಾಸು ಕೂಡ ಇಸ್ಕೊಳ್ಳೋಕೆ ರೆಡಿ ಇರಲಿಲ್ಲ. ನನಗೂ ಇದೇ ಸಿಚುವೇಶನ್ ನನ್ನ ಮಗು ಕರ್ಕೊಂಡು ಹೋದಾಗ ಆಗಿತ್ತು. ನನ್ಗೆ ಅದೇ ನೆನಪಾಗ್ತಾ ಇದೆ. ನಾಸಿಕ್ ಹೋದಾಗ ಆ ಥರ ಆಗಿತ್ತಂತೆ, ಇದೇ ಥರ ಸೀನು ಇದೆ. ಅದೇ ಇದರಲ್ಲಿ ಪಾಪ ಅವರು ಇಲ್ಲ. ನಮ್ಗೇನು ಅನಿಸ್ತು ಅಂದರೆ, ನಾವು ಒಳ್ಳೆ ಕಾರ್ಯ ಮಾಡೋಕ್ಕೆ ಒಳ್ಳೆ ಉದ್ದೇಶದಿಂದ ಕುಕ್ಕೆಗೆ ಬರ್ತಾಯಿದ್ದೀವಿ. ಅದು ತುಂಬ ಶ್ರೇಷ್ಠವಾಗಿ ಪೂಜೆ ಮಾಡ್ಸೋಕ್ಕೆ ಬರ್ತಾಯಿರೋದು ನಾವು. ಈ ಪೂಜೆಗೆ ಮಾಡ್ಸೋಕ್ಕೆ ಆಗಲ್ಲ, ಅಷ್ಟು ವಿಘ್ನಗಳು ಬರುತ್ತೆ. ಅದೆಲ್ಲ ಬಂದ್ರೂ ದೇವ್ರ ಥರ ಯಾವುದೋ ಒಬ್ಬ ವ್ಯಕ್ತಿ ಬಂದು ನಮ್ಮನ್ನು ಕಾಪಾಡಿ ನಮಗೆ ನೈಟ್ ಉಳ್ಕೊಳ್ಳೋಕ್ಕೆಲ್ಲ ಹೋಟೆಲ್ದೆಲ್ಲ ಸಿಕ್ತು. ಇದನ್ನೆಲ್ಲ ಇಮ್ಯಾಜಿನ್ ಮಾಡ್ಕೊಂಡ್ರೆ ಇದೆಲ್ಲ ನಿಜವಾಗ್ಲೂ ಆಗ್ತೈತಾ ಅಂತ ಶಾಕ್ ಆಗ್ತೈತಲ್ವಾ ಅಪ್ಪು. ನೋಡಿ, ನಮಗೆ ಎಷ್ಟೇ ಕೆಟ್ಟದ್ದು ಮಾಡೋಕೆ ಯಾರೇ ಇದ್ರು ದೇವ್ರ ಆಶೀರ್ವಾದ ಇದ್ರೆ ಯಾರೇನು ಮಾಡೋಕ್ಕಾಗಲ್ಲ. ಪೂಜೆ ಮಾಡಿಸ್ತೀವಿ ಅಂದರೆ ವಿಘ್ನಗಳೇ ಜಾಸ್ತಿ. ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಪಾಪ ಆಮೇಲೆ ನಾವು ಕಾರ್ ಎತ್ಕೊಂಡು ಬಂದ್ವಿ ಆಯಿತಾ. 2-3 ಗಂಟೆಲಿ ಅರ್ಧ 1-2-3 ಕಿಲೋಮೀಟ್ರ್ ಬಂದು ತಿರ್ಗಾ ಸೌಂಡ್ ಸ್ಟಾರ್ಟ್ ಆಗೋಯ್ತು. ಫೋನ್ ಮಾಡಿದ್ವಿ, ಅವ್ರು ವಾಪಸ್ ಬನ್ನಿ ಅಂದರು ಅವ ಅಂಕಲ್ಲು. ತಿರ್ಗಾ ವಾಪಸ್ ಹೋದ್ವಿ. ತಿರ್ಗಾ ಬ್ಯಾನೆಟ್ ಓಪನ್ ಮಾಡಿ ತಿರ್ಗಾ 1 ಅವರ್ ಅದು ಕೂಲ್ ಆಗೋವರೆಗೂ ಬಿಟ್ಟು ತಿರ್ಗಾ ಕೂಲೆಂಟಿಗೆ ವಾಟರ್ ಹಾಕಿ ಅದು ಇದು ಏನೇನೋ ಚೆಕಪ್ ಮಾಡಿ ಅದನ್ನು ತಿರ್ಗಾ ಮತ್ತೆ ಸರಿ ಮಾಡಿ ನನ್ನ ಹಸ್ಬೆಂಡ್ನ ಕರ್ಕೊಂಡು ತಿರ್ಗಾ ಅವರೇ ಹೋದರು. ನಾನೇ ಓಡಿಸ್ತೀನಿ ಅಂದ್ಬಿಟ್ಟು.
ಆಮೇಲೆ ಇನ್ನು ಅವ್ರು ಒಂದು 2-3 ಕಿಲೋಮೀಟ್ರ್ ಹೋಗಿ ಚೆಕಪ್ ಅದೆಲ್ಲ ಚೆಕ್ ಮಾಡಿಕೊಂಡು ಆಮೇಲೆ ತಿರ್ಗಾ ಬಂದು ನಮ್ಮನ್ನು ಕಳಿಸ್ಕೊಟ್ಟು ಆದಮೇಲೂ ಪಾಪ ನಾವು ಅರ್ಧ ದಾರಿಗೆ ಬಂದಾಗ ಫೋನ್ ಮಾಡಿದ್ರು, ಹುಷಾರಾಗಿ ಹೋಗ್ತಾ ಇದ್ದೀರಾ. ಧರ್ಮಸ್ಥಳ ರೀಚ್ ಆದ್ಮೇಲೆ ಫೋನ್ ಮಾಡ್ತೀನಿ ಅಂತಂದೆ. ಪಾಪ ಅವರೇ ಫೋನ್ ಮಾಡಿದ್ರು 2 ಸಲ. ನಾವು ದೇವಸ್ಥಾನ ಈ ದರ್ಶನ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಒಂದು 2 ಸಲ ಫೋನ್ ಮಾಡಿದ್ರಯ್ಯಪ್ಪ. ಮಾತಾಡ್ದ ಜೆನ್ಯೂನ್ ಪರ್ಸನ್ ಪಾಪ. ಮಾತಾಡ್ದ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಂಗೆ ಗೊತ್ತಾಗಿಲ್ಲ. ಲಿಟ್ರಲಿ ಅವ್ರ ರಿಲೇಷನ್ ಕಳ್ಸಂಗೆ ಪಾಪ. ರಿಲೇಷನ್ನು ಆಗಲ್ಲ ಗುರು, ಯಾವ ನನ್ನ ಮಗ ರಿಲೇಷನ್ ಮಾಡ್ತಾನೆ. ಅಷ್ಟು ಹೆಲ್ಪ್ ಮಾಡಿದ್ರು, ದೇವ್ರು ನಮ್ಮ ಪಾಲ್ಗೆ ದೇವ್ರಂಗೆ ಬಂದ್ರು. ನೆಕ್ಸ್ಟ್ ಟೈಮ್ ಏನಾದ್ರು ನಾವು ಈ ಕಡೆ ಉಡುಪಿ ಕಡೆ ಹೋದ್ರೆ ಡೆಫಿನೆಟ್ ಆಗಿ ಅವ್ರನ್ನ ಮೀಟ್ ಮಾಡೇ ಬರೋದಟ್ಟೆ. ಕಾರ್ಕಳದಲ್ಲಿ ಗ್ರೇಟ್ ಪರ್ಸನ್ ಕಿರಣ್ ಕುಮಾರ್ ಅಂತ ಅವ್ರ ನೇಮು. ಕಾರ್ಕಳಕ್ಕೆ ಕಿಂಗ್ ಅಂತೆ ಕಾರ್ ರಿಪೇರಿ ಮಾಡೋದು. ವಾಟ್ ಎವರ್. ಏನು ಗೊತ್ತಾ, ಮನುಷ್ಯನ ಕಷ್ಟ ಅಂತಂದಾಗ ಏನೇ 10 ರೂಪಾಯಿ ಹೆಲ್ಪ್ ಮಾಡಿದ್ರು ಅದನ್ನ ನೆನ್ಸ್ಕೋಬೇಕು. ಕಾಸು ಇಸ್ಕೊಳಕ್ಕೂ ರೆಡಿ ಇಲ್ಲ. ಹೋಗಿ ನಿಮ್ಮ ಹತ್ರನೇ ಕಾಸಿಲ್ಲ ನಮಗೆ ಕೇಳ್ತಾರೆ ನಿಮ್ಗೇನಾದ್ರು ಕಾಸು ಬೇಕಾ ಹೇಳಿ ಕೊಡ್ತೀನಿ ನಾನು, ನನಗೂ ಈ ಥರ ಸಿಚುವೇಶನ್ ಆಗಿತ್ತು ಅಂತ. ಅದು ಮನ್ಸಿಗೆ ಮುಟ್ಟೋ ಅಂತ ಒಂದು ಮಾತು. ಅವ್ರು ಕೊಡ್ತಾರೋ ಬಿಡ್ತಾರೋ, ಬಟ್ ಈ ಥರನೂ ಮನುಷ್ಯರು ಇದ್ದಾರೆ ಅಂತ. ಏನಾದ್ರು ಕಷ್ಟ ಅಂತ ಫೋನ್ ಮಾಡಿದ್ರೆ ಯಾರು 10 ರೂಪಾಯಿ ಹಾಕಲ್ಲ. ಆ ನೈಟಿಗೆ ಬಂದು ಅವರೇ ನಾನೇ ಗುರ್ತು ಪರಿಚಯನೇ ಇಲ್ಲ ನಾವು ಯಾರು ಅಂತ. ಪಾಪ ಬಂದಿದ ತಕ್ಷಣ ಮಗು ಇದೆ, ಮಗು ಹುಷಾರು ಅಂತ ಹೇಳಿ ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಅದಾದಮೇಲೆ ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳದಲ್ಲಿ ಇವರೊಂದು ಪಾಸಸ್ ತಂದಿದ್ರು. ಆ ಪಾಸಸ್ನ ತೋರಿಸ್ಬಿಟ್ಟು ಜಾಸ್ತಿ ಕ್ಯೂನ ಸ್ಕಿಪ್ ಮಾಡಿದ್ವಿ. VIP ಪಾಸಸ್ ಅಂದ್ಬಿಟ್ಟು ಅಲ್ಲಿ ಬೇಗ ದರ್ಶನ ಆಯಿತು. ಅಲ್ಲಿಂದ ಓಡಿ ಬಂದ್ವಿ. ಸೌತಾಡ್ಕಾಗ ಹೋಗೋದು ಮಿಸ್ ಆಯಿತು. ಇವತ್ತು ಪ್ಲ್ಯಾನ್ ಇದ್ದಿದ್ದೆ ಧರ್ಮಸ್ಥಳಕ್ಕೆ ಹೋಗಿ ಇವ್ರ ಮುಡಿ ಕೊಟ್ಟು ನದಿಲಿ ಸ್ನಾನ ಮಾಡಿ ಸೌತಾಡ್ಕಲ್ ಗಣಪತಿ ನೋಡಿಕೊಂಡು ಇಲ್ಲಿ ಬರಬೇಕು ಅಂತ. ಬಟ್ ಸೌತಾಡ್ಕ ಇಲ್ಲ. ಇದೊಂದೇನು ಹೇಳಿ, ನಾವು ಧರ್ಮಸ್ಥಳಕ್ಕೂ ಬರ್ತೀವೋ ಬರಲ್ವೋ ಅನ್ನೋ ಕಾನ್ಫಿಡೆನ್ಸೇ ಇರಲಿಲ್ಲ. ಡೈರೆಕ್ಟ್ ಕಾರ್ಕಳದಿಂದ ಕುಕ್ಕೆಗೆ ಬಸ್ಸತ್ ಬಿಡೋಣ ಅನ್ನೋ ಪ್ಲ್ಯಾನಲ್ಲಿ ಇದ್ದೆ. ಕಾರ್ ರೆಡಿ ಆಗಿಲ್ಲ ಹೇಳಿದೆ ನಮ್ಮ ಚಿನ್ನಗೆ, ಅಪ್ಪಿ ತಪ್ಪಿ ಏನಾದ್ರು ಕಾರ್ ರೆಡಿ ಆಗಿಲ್ಲ ಅಂದರೆ ಕಾರ್ನ ಇಲ್ಲೇ ಬಿಟ್ಬಿಟ್ಟು ಸೀದಾ ಕುಕ್ಕೆಗೆ ಡೈರೆಕ್ಟ್ ಬಸ್ ಹತ್ಬಿಟ್ಟು ಕುಕ್ಕೆಗೆ ಹೋಗಿ ಆಲ್ಟ್ ಆಗೋಣ. ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬೇಕಾದ್ರೆ ಹೋಗಿ ಕಾರ್ ಇಸ್ಕೊಂಡು ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತ ಹೇಳಿದ್ದೆ. ಗ್ರೇಟ್. ನೋಡಿ, ಲೈಫಲ್ಲಿ ಇದೆಂಥ ಲೆಸನ್ ಗೊತ್ತಾ, ನಮಗೆ ಎಷ್ಟೇ ತೊಂದರೆಗಳಾದ್ರೂ, ನಮಗೆ ಯಾರೇ ಏನೇ ತೊಂದರೆ ಕೊಡೋಕ್ಕೆ ಬಂದ್ರೂ ನಮ್ಮ ಪಾಲ್ಗೆ ದೇವರು ಅನ್ನೋನು ಇದ್ದೇ ಇರ್ತಾನೆ. ನಮ್ಮ ಭಕ್ತಿಗೆ ಒಲಿತಾನೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಇನ್ನೊಂದು ಏನಂದರೆ, ನಾವು ಒಬ್ರಿಗೆ ಒಳ್ಳೇದು ಮಾಡಿದ್ರೆ ನಮಗೂ ದೇವ್ರು ಒಳ್ಳೇದು ಮಾಡ್ತಾನೆ ಅಷ್ಟೇ, ಏನಿಲ್ಲ. ನಾವು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ನಮ್ಮ ಕಾರು ಇವತ್ತಿನವರೆಗೂ ನಮಗೆ ಎಲ್ಲೂ ಕೈ ಕೊಟ್ಟಿರಲಿಲ್ಲ. ಫಸ್ಟ್ ಟೈಮ್ ಹಂಗಾದ್ರೂ ಕರೆಕ್ಟಾಗಿ ಸೇಫೆಸ್ಟ್ ಪ್ಲೇಸಿಗೆ ಕರ್ಕೊಂಡೋಗಿ ನಮ್ಮನ್ನು ನಿಲ್ಲಿಸಿದ್ದು. ಆ ಕಾರ್ಡ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ ಇಲ್ಲೂ ಮೈ ಜುಪ್ ಅಂತ ಇದೆ. ಅಲ್ಲೇನೋ ನಿಂತೋಗಿದ್ದಿದ್ರೆ ಏನು ಗೊತ್ತಾ ಇನ್ಸಿಡೆನ್ಸು, ನಾವು ಒಬ್ಬರೇ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು. ಫ್ಯಾಮಿಲಿ ಜೊತೆಲಿದ್ದಾಗ ಒಬ್ಬರೇ ಬಂದು ಆ ಕಾಡಲ್ಲಿ ಏನಾದ್ರು ನಾವು ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಆಗಿಲ್ಲ ಅಂತಂದರೆ ಅದು ಹಿಂಸೆ. ತಳ್ಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಈಗ ಹೆಂಗಸ್ರ ಕೈಲಿ ಏನು ತಳ್ಸೋಕ್ಕಾಗುತ್ತೆ? ಗಂಡಸ್ರಾದ್ರೆ ಎಳೀರಿ ಅಂತ ಹೇಳ್ಬಿಟ್ಟು ತಳಿಸ್ಬೋದು. ಹೆಂಗಸ್ರ ಕೈಲಿ ಮಾಡೋಕ್ಕಾಗಲ್ಲ. ಇರಲ್ಲ, ಮಗು ಇದೆ ಮಾಡೋಣ ಅನ್ನೋದಕ್ಕೆ ಅವನ್ನ ಎಲ್ಲಿ ಬಿಡೋದು? ಅದು ಮೇನ್ ಟಾಸ್ಕ್. ಅದರಲ್ಲೂ ಮಧ್ಯರಾತ್ರಿ ಅದು. ನಾವು ಬಿಟ್ಟಾಗಲೇ ಮಿಡ್-ನೈಟ್ ಆಗೋಗಿತ್ತು. 10:45, 11 ಗಂಟೆ, 12 ಗಂಟೆ. ಈ ಉಡುಪಿ ಕಾರ್ಕಳದಲ್ಲಿ ಉಡುಪಿಲೆಲ್ಲ ಹೆಂಗೆ ಅಂತಂದರೆ ನಿಮ್ಗೆ 8:30 ಆಗೋದ್ರೇ ಈ ಬೆಂಗಳೂರು ಕಡೆ 11:30 ಆದಂಗೆ ಇರುತ್ತೆ. ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಏನು ನಮ್ಮ ಬೆಂಗಳೂರಲ್ಲಿ 12 ಗಂಟೆ ಆದರೂ ಎಲ್ಲ ಆ್ಯಕ್ಟಿವ್ ಆಗಿರ್ತೀವಿ. ಅಲ್ಲಿ ಹಂಗಲ್ಲ, 8 ಗಂಟೆಗೆ ಎಲ್ಲ ಕ್ಲೋಸು, ಏನೂ ಇರಲ್ಲ. ಎಲ್ಲ ಹೋಟೆಲ್, ಶೋರೂಮ್ ಎಲ್ಲ ಕ್ಲೋಸ್ ಆಗಿಬಿಟ್ಟಿರುತ್ತೆ. ಮೇನ್ ರೋಡ್ಸ್ ಎಲ್ಲ ಕ್ಲೋಸ್ ಅಲ್ವಾ ಅಪ್ಪು? ಲಾಡ್ಜು ಇಂಥದ್ದು ಮಾತ್ರ ಓಪನ್ ಇರುತ್ತೆ. ಅದು ರಿಸೆಪ್ಷನ್ ಅಷ್ಟೇ ಓಪನ್ ಇರುತ್ತೆ. ನೆಕ್ಸ್ಟ್ ಟೈಮ್ ಯಾರಾದರೂ ಉಡುಪಿಗೆ ಹೋದರೆ ಶ್ರೀಕೃಷ್ಣ ಪರಮಾತ್ಮನ ನೋಡಿ, ಕನಕನ ಕಿಂಡಿಲಿ ಹೋಗಿ ನೋಡಿ ಅದನ್ನು. ಆಮೇಲೆ ಇನ್ನೊಂದೇನು ಗೊತ್ತಾ, ಟ್ರಿಪ್ ಅಂತ ಅಂದಮೇಲೆ ಇದೆಲ್ಲ ಕಾಮನ್. ಅದರಲ್ಲೂ ಈಗ ಯಾಕೆ ನಮ್ಮ ಕಾರ್ ಹಿಂಗಾಯಿತು ಅಂತ ಕೇಳೋದಾದರೆ ಹೀಟ್ ವೇವ್ಸ್. ಯಾಕಂದರೆ ತುಂಬಾ ಹೀಟು. ಅದು ನಾವು ಕಾರ್ನ ನೆರಳಲ್ಲೂ ನಿಲ್ಲಿಸಲಿಲ್ಲ. ಆಮೇಲೆ ಇನ್ನೊಂದು ಏನು ಸಜೆಷನ್ ಅಂತಂದರೆ, ದಯವಿಟ್ಟು ಯಾರು ಸಮ್ಮರಲ್ಲಿ ಮಕ್ಕಳನ್ನ ಕರ್ಕೊಂಡು ಉಡುಪಿ ಸೈಡ್ ಮಾತ್ರ ಬರಕ್ಕೆ ಹೋಗ್ಬೇಡಿ. ಉಡುಪಿ ಅಂತಲ್ಲ, ಸುಮ್ಮನೆ ನಿಂತಿದ್ರು ನೆನೀತಾ ಇರ್ತೀರಾ, ಕೂತಿದ್ರು ನೆನೀತಾ ಇರ್ತೀರಾ, ಏನು ಮಾಡಿಲ್ಲ ಅಂದರೂ ನೆನೀತಾ ಇರ್ತೀರಾ. ಅದರಲ್ಲೂ ಇವಾಗ ಏನು ಗೊತ್ತಾ, ತುಂಬ ಬಿಸಿಲಲ್ವಾ, ಸೊ ಹಾಗಾಗಿ ಅದೇನಾಗಿದೆ, ಹೀಟ್ ಆಗಿಬಿಟ್ಟಿದೆ ಇಂಜಿನು. ಸುಮ್ಮನೆ ನಿನ್ಸಿರೋ ಕಾರ್ ಇಂಜಿನ್ ಕೂಡ ಹೀಟ್ ಆಗ್ತಾಯಿದೆ ಅಂದರೆ ಅದು ಏನು
ತುಂಬಾ ಬಿಸಿಲು. ಸುಮ್ಮನೆ ಹಿಂಗೆ ನಿಂತಿದ್ರೆ ಸಾಕು. ಇವಾಗ ಫ್ಯಾನ್ ಇದೆ, ಎ ಸಿ ಇದೆ, ಏನಿದ್ರು ಗಾಳಿನೇ ಬೀಸ್ತಾ ಇಲ್ಲ, ಬೆವರು ಬರ್ತಾನೆ ಇದೆ, ಅಷ್ಟು ಹ್ಯುಮಿಡಿಟಿ, ಗಾಳಿನೇ ಬರ್ತಲ್ಲ ಹೋಗಿ, ಬಿಸಿ ಗಾಳಿ ಎಲ್ಲ ಕಡೆ. ಬಸ್ ಇವಾಗ ಮಲ್ಕೊಂಡು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ಏನೇನಾಗುತ್ತೆ ಅಂತ ನಾಳೆ ಅಪ್ಡೇಟ್ ಮಾಡ್ತೀನಿ. ಓಕೆ ಗೈಸ್, ಬಾಯ್. ಅದೇ ಗಂಟ ಸಿ ಯು, ಟಾಟಾ, ಬಾಯ್ 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 ಬಬ್ಲು. ಬೋರ್ಡು ನಂಬರ್ 1, ಬೋರ್ಡು ನಂಬರ್ 2. ಆದರೆ ಇದು ಕಲರ್ ಚೇಂಜ್ ಅಷ್ಟೇ. ಇದು ವೈಟ್, ಇದು ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರು, ಬ್ರೌನ್ ಸೇಮ್ ಪ್ರಿಂಟ್ ಔಟು. ಇದು ಕಲರ್ ಜೆರಾಕ್ಸ್, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಜೆರಾಕ್ಸ್. ತಲೆಯಲ್ಲಿ ಕೂದಲಲ್ಲಿ ಬಬ್ಲು ಇಲ್ಲ, ಎಲ್ಲಿ ಹೋಯ್ತು ಮಾಮಿ? ಮಾಮಿ, ಮಾಮಿ ಅನ್ನ ನಾಯಿ ಅಲ್ಲ, ಮಾಮಿ. ಮಾಮಿ ಅಂದಿದ್ದು. ವೆರಿ ಗುಡ್. ಮಾಮಿ ಕೈ ಮುಗಿ ಎಲ್ರಿಗೂ. ಬಾಯ್, ಟಾಟಾ, ಬಾಯ್ ಬಾಯ್, ಸಿ ಯು, ಬಾಯ್. ಓಕೆ ಫ್ರೆಂಡ್ಸ್, ಬಾಯ್.